ಸತ್ತ ವ್ಯಕ್ತಿಯೊಬ್ಬರು ಮತ್ತೆ ಜೀವಂತವಾಗಿ ಎದ್ದು ಬಂದು ಎದುರಿಗೆ ನಿಂತಾಗ ಅದನ್ನ ಕಣ್ಣಾರೆ ನೋಡಿದವರು ಸಂದೇಹ ಪಡೋಕ್ ಸಾಧ್ಯನಾ? ತರ್ಕಬದ್ಧವಾಗಿ ಯೋಚನೆ ಮಾಡಿದ್ರೆ ಇದು ನಿಜಕ್ಕೂ ಅಸಾಧ್ಯ ಅಂತಾನೆ ಅನ್ಸುತ್ತೆ. ಹೌದಲ್ವಾ? ಅಂದ್ರೆ ಕಣ್ಣೆದುರಿಗೆ ಸಾಕ್ಷಾತ್ ಪವಾಡವೇ ನಡೀತಿರುವಾಗ ನಮ್ಮ ಮೆದುಳು ಆ ಸತ್ಯನ ಒಪ್ಕೊಳ್ಳೇಬೇಕು ಅನ್ನೋದು ಒಂದು ಸಾಮಾನ್ಯ ಲೆಕ್ಕಾಚಾರ. ಖಂಡಿತ. ಆದ್ರೆ ಇತಿಹಾಸದ ಅತ್ಯಂತ ಪ್ರಸಿದ್ಧ ಮತ್ತು ಅಷ್ಟೇ ಸಂಕೀರ್ಣವಾದ ಘಟನೆಯೊಂದರಲ್ಲಿ ನಡೆದದ್ದು ನಿಖರವಾಗಿ ಇದರ ವಿರುದ್ಧವಾದದ್ದು. ಅಂದ್ರೆ ಕಣ್ಣಿಗೆ ಕಾಣುವ, ಕೈಗೆ ಸಿಗುವ ಸ್ಪಷ್ಟ ಪುರಾವೆಗಳು ಇದ್ರೂ ಕೂಡ ಮನುಷ್ಯನ ಮನಸ್ಸು ನಂಬಿಕೆಯನ್ನ ನಿರಾಕರಿಸುತ್ತೆ. ಹೌದು, ಇದು ಮಾನವ ಸಹಜ ಸ್ವಭಾವದ ಒಂದು ಬಹಳ ವಿಚಿತ್ರವಾದ ಮುಖ. ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಎತ್ತಿಕೊಂಡಿರುವ ಮೂಲ ಸಾಮಗ್ರಿ ಬಂದು ಮತ್ತಾಯ 28:16-20 ಪ್ರಸಿದ್ಧ ಬೈಬಲ್ ಭಾಗ ಮತ್ತು ಅದರ ಮೇಲಿರುವ ಕೆಲವು ಅತ್ಯಂತ ವಿಶಿಷ್ಟವಾದ ಮನೋವೈಜ್ಞಾನಿಕ ಹಾಗೂ ತಾತ್ವಿಕ ವಿಶ್ಲೇಷಣೆಗಳನ್ನ ನಾವು ಇವತ್ತು ಚರ್ಚೆ ಮಾಡ್ತಿದ್ದೀವಿ. ಅರ್ಥ ಮಾಡ್ಕೋಬೇಕಿದೆ. ನಿಜ. ಮನುಷ್ಯನ ನಂಬಿಕೆಯ ಸ್ವರೂಪ ಹೇಗೆ ಕೆಲಸ ಮಾಡುತ್ತೆ ಮತ್ತು ಅಂತಿಮವಾಗಿ ಈ ಸಂದೇಹಗಳಿಗೆ ಪರಿಹಾರ ಎಲ್ಲಿಂದ ಸಿಗುತ್ತೆ ಅನ್ನೋದು ನಮ್ಮ ಇಂದಿನ ಚರ್ಚೆಯ ಗುರಿ. ಸರಿ, ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ. ಖಂಡಿತ. ಈ ಘಟನೆಯನ್ನು ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ನಾವು ಆ ನಿರ್ದಿಷ್ಟ ಕ್ಷಣದ ಮಾನಸಿಕ ಮತ್ತು ಭೌತಿಕ ಹಿನ್ನೆಲೆಯನ್ನ ಕಣ್ಮುಂದೆ ತಂದುಕೊಳ್ಬೇಕು. ಹೌದು, ಸನ್ನಿವೇಶ ನಡೀತಾ ಇರೋದು ಗಲೀಲಿಯಾದ ಒಂದು ಬೆಟ್ಟದ ಮೇಲೆ ಅಲ್ವಾ? ನಿಖರವಾಗಿ. ಯೇಸುಸ್ವಾಮಿ ಮೊದಲೇ ಸೂಚಿಸಿದ್ದ ಆ ಜಾಗಕ್ಕೆ 11 ಮಂದಿ ಶಿಷ್ಯರು ಬಂದು ಸೇರಿದ್ದಾರೆ. ಆ ಕ್ಷಣದಲ್ಲಿ ಆ ಶಿಷ್ಯರ ಮನಸ್ಥಿತಿ ಹೇಗಿರ್ಬೋದು ಅಂತ ಸ್ವಲ್ಪ ಊಹಿಸಿ. ಖಂಡಿತವಾಗ್ಲೂ ಅದು ಬಹಳ ಕಷ್ಟದ ಸಮಯ ಆಗಿರತ್ತೆ. ಯಾಕಂದ್ರೆ ಕಳೆದ ಕೆಲವು ದಿನಗಳಲ್ಲಿ ಅವರು ಊಹಿಸಲಾಗದಂತಹ ಆಘಾತಗಳನ್ನ ಎದುರಿಸಿದ್ರು. ಹೌದು, ತಮ್ಮ ನಾಯಕನ ಬಂಧನ, ಶಿಲುಬೆಗೇರಿದ ಸಾವು ಮತ್ತು ಅದರ ಬೆನ್ನಲ್ಲೇ ನಡೆದ ಪುನರುತ್ಥಾನ. ಹೌದು, ಇದೆಲ್ಲದರ ನಡುವೆ ಅವರು ಈಗ ಬೆಟ್ಟದ ಮೇಲೆ ನಿಂತಿದ್ದಾರೆ. ಆವಾಗ ಯೇಸುಸ್ವಾಮಿ ಅಲ್ಲಿಗೆ ಬಂದು ಒಂದು ಅತ್ಯಂತ ಪ್ರಬಲವಾದ ಘೋಷಣೆಯನ್ನ ಮಾಡ್ತಾರೆ. ಆ ಘೋಷಣೆ ಏನಾಗಿತ್ತು? ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ನನಗೆ ಕೊಡಲಾಗಿದೆ. ಇದು ಯೇಸುಸ್ವಾಮಿ ಭೌತಿಕವಾಗಿ ಭೂಮಿಯ ಮೇಲಿದ್ದಾಗ ಆಡಿದ ಅಂತಿಮ ಮಾತುಗಳು. ಆ ಮಾತುಗಳ ತೂಕವೇ ಅಂತಹದ್ದು. ಆ ಘೋಷಣೆಯ ಬೆನ್ನಲ್ಲೇ ಒಂದು ಬಹುದೊಡ್ಡ ಜವಾಬ್ದಾರಿಯನ್ನ ಆ 11 ಜನರಿಗೆ ವಹಿಸಲಾಗತ್ತೆ. ಹೌದು, ಸಕಲ ದೇಶಗಳ ಜನರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡುವಂತೆ, ದೀಕ್ಷಾ ಸ್ನಾನ ಮಾಡಿಸುವಂತೆ ಆದೇಶ ನೀಡ್ತಾರೆ. ಮತ್ತು ತಾನು ಆಜ್ಞಾಪಿಸಿನ ಸಕಲವನ್ನೂ ಅನುಸರಿಸುವಂತೆ ಬೋಧಿಸಲು ಹೇಳ್ತಾರೆ. ಜೊತೆಗೆ ಈಗೋ ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡ್ನೆ ಇರ್ತೇನೆ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಡ್ತಾರೆ. ನಿಜ. ಇದು ಇಡೀ ಪ್ರಪಂಚದ ಇತಿಹಾಸದಲ್ಲೇ ಒಂದು ಅತಿ ದೊಡ್ಡ ತಿರುವು ಅಂತ ಹೇಳ್ಬೋದು. ನನಗೆ ಈ ಸನ್ನಿವೇಶವನ್ನ ನೋಡಿದಾಗ ಒಂದು ಆಧುನಿಕ ಉದಾಹರಣೆ ನೆನ್ಪಿಗೆ ಬರ್ತಿದೆ. ಯಾವ ತರಹದ ಉದಾಹರಣೆ? ಅಂದ್ರೆ ಒಬ್ಬ ಬಹುದೊಡ್ಡ ಸಂಸ್ಥೆಯ ಸ್ಥಾಪಕ ದಶಕಗಳ ಕಾಲ ಕಷ್ಟಪಟ್ಟು ಒಂದು ಬೃಹತ್ ಸಾಮ್ರಾಜ್ಯವನ್ನ ಕಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. ತಾನು ಆ ಸಂಸ್ಥೆಯನ್ನ ಆ ದೇಶದಿಂದಲೇ ಶಾಶ್ವತವಾಗಿ ನಿರ್ಗಮಿಸುವ ಮುನ್ನ ತನ್ನ ಅತ್ಯಂತ ನಂಬಿಕಸ್ಥ ಆದ್ರೆ ಸಣ್ಣ ತಂಡವನ್ನ ಕರೆದು ತನ್ನ ಇಡೀ ಸಾಮ್ರಾಜ್ಯದ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಅವರಿಗೆ ಹಸ್ತಾಂತರಿಸಿದಂತೆ ಭಾಸವಾಗುತ್ತೆ ಅಲ್ವಾ? ಹೌದು, ನಿಖರವಾಗಿ. ಆ ಸ್ಥಾಪಕ ಇನ್ನು ಮುಂದೆ ಪ್ರತಿದಿನ ಕಚೇರಿಯಲ್ಲಿ ಇರೋದಿಲ್ಲ, ನಿರ್ಧಾರಗಳನ್ನ ತಗೊಳ್ಳೋಕೆ ಭೌತಿಕವಾಗಿ ಸಿಗೋದಿಲ್ಲ. ಆ ಕ್ಷಣದಲ್ಲಿ ಆ ತಂಡದ ಮೇಲಿರುವ ಒತ್ತಡ ಊಹಾತೀತವಾಗಿರುತ್ತೆ. ಆ ಉಪಮೆಯನ್ನ ಇನ್ನಷ್ಟು ವಿಸ್ತರಿಸೋದಾದ್ರೆ, ಆ ಸಂಸ್ಥೆಯ ಸ್ಥಾಪಕ ಕೇವಲ ಜವಾಬ್ದಾರಿಯನ್ನ ಮಾತ್ರ ಕೊಡ್ತಾ ಇಲ್ಲ. ಮತ್ತೆ ಏನು ಕೊಡ್ತಿದ್ದಾನೆ? ಇಡೀ ಪ್ರಪಂಚದ ನಂಬಿಕೆಗಳ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಕೆಲಸವನ್ನ ಆ 11 ಸಾಮಾನ್ಯ ಮೀನುಗಾರರು, ತಿರಿಗೆ ವಸೂಲಿ ಮಾಡುವವರ ಹೆಗ್ಲಿಗೆ ಹಾಕ್ತಿದ್ದಾನೆ. ಹಬ್ಬಾ, ಅದು ನಿಜಕ್ಕೂ ದೊಡ್ಡ ಜವಾಬ್ದಾರಿ. ಹೌದು. ಆ ಸನ್ನಿವೇಶವ ಗಾಂಭೀರ್ಯತೆ ಎಷ್ಟಿತ್ತಂದ್ರೆ, ಮೂಲ ಪಠ್ಯದಲ್ಲಿ ದಾಖಲಾಗಿರುವಂತೆ ಯೇಸುವನ್ನ ನೋಡಿದ ತಕ್ಷಣ ಶಿಷ್ಯರ ಕಡೆಯಿಂದ ಏಕಕಾಲದಲ್ಲಿ 2 ವಿಭಿನ್ನ ಪ್ರತಿಕ್ರಿಯೆಗಳು ವ್ಯಕ್ತವಾಡುತ್ತೆ. 2 ವಿಭಿನ್ನ ಪ್ರತಿಕ್ರಿಯೆಗಳ? ಹೌದು. ಒಂದು ಗುಂಪು ಆರಾಧಿಸುತ್ತೆ. ಅವರು ತಮ್ಮ ನಾಯಕನನ್ನ ಸಂಪೂರ್ಣ ಭಕ್ತಿಯಿಂದ ಒಪ್ಕೊಳ್ತಾರೆ. ಸರಿ. ಆದ್ರೆ ಅದೇ ಗುಂಪಿನಲ್ಲಿದ್ದ ಇನ್ನೊಂದು ಪ್ರತಿಕ್ರಿಯೆ ಇಡೀ ಕಥಾನಕದಲ್ಲೇ ಅತ್ಯಂತ ಆಘಾತಕಾರಿಯಾದದ್ದು. ಏನು ಆ ಪ್ರತಿಕ್ರಿಯೆ? ಕೆಲವರು ಸಂದೇಹಪಟ್ರು ಅಂತ ಪಠ್ಯ ಉಲ್ಲೇಖಿಸುತ್ತೆ. ಒಂದು ನಿಮಿಷ, ನನಗೆ ಇಲ್ಲಿ ನಿಜಕ್ಕೂ ದೊಡ್ಡ ಗೊಂದಲವಿದೆ. ಹೇಳಿ. ಈ ಸಂದೇಹಪಟ್ರು ಎನ್ನುವ ಮಾತು ತರ್ಕಕ್ಕೆ ನಿಲುಕುದಿಲ್ಲ. ಯಾಕಂದ್ರೆ ಈ 11 ಜನರು ಸುಮ್ನೆ ದಾರಿಯಲ್ಲಿ ಹೋಗ್ತಿದ್ದವರಲ್ಲ. ಹೌದು, ಅವರು ಬಹಳ ಹತ್ತಿರದಿಂದ ಎಲ್ಲವನ್ನೂ ನೋಡಿದವರು. ಕುಷ್ಠರೋಗಿಗಳು ಗುಣಮುಖರಾಗಿದ್ದನ್ನ, ಹುಟ್ಟುಕುರುಡರಿಗೆ ದೃಷ್ಟಿ ಬಂದಿದ್ದನ್ನ ಇವರು ನೋಡಿದ್ದಾರೆ. ಸತ್ತವರು ಎದ್ದು ಬಂದಿದ್ದನ್ನ ಸಾಕ್ಷಾತ್ತಾಗಿ ನೋಡಿದ್ದಾರೆ.
ಖಂಡಿತ. ಅದಕ್ಕಿಂತ ಮಿಗಿಲಾಗಿ ಶಿಲುಬೆಗೇರಿ ಸತ್ತ ವ್ಯಕ್ತಿ ಪುನರುತ್ಥಾನಗೊಂಡು ಅವರ ಜೊತೆ ಊಟ ಮಾಡಿ ಈಗ ಕಣ್ಣು ಮುಂದೆ ಬಂದು ನಿಂತಿದ್ದಾನೆ. ನಿಜ. ಇದೆಲ್ಲವನ್ನೂ ಕಣ್ಣಾರೆ ನೋಡಿದ ಮೇಲೆ ಯಾರಾದ್ರೂ ಹೇಗೆ ಸಂದೇಹ ಪಡಲು ಸಾಧ್ಯ? ಅವರು ಬಹುಶಃ ಯಾವುದೋ ಮಾನಸಿಕ ಆಘಾತದಲ್ಲಿದ್ರಾ ಅಥವಾ ಕಣ್ಣು ಮುಂದೆ ನಿಂತಿರುವ ವ್ಯಕ್ತಿ ಯೇಸುವಲ್ಲ, ಯಾವುದೋ ಭ್ರಮೆ ಅಂತ ಅವರು ಭಾವಿಸಿದ್ರಾ? ನಿಮ್ಮ ಪ್ರಶ್ನೆ ಬಹಳ ನ್ಯಾಯಯುತವಾಗಿದೆ. ಅಂದ್ರೆ ಪವಾಡಗಳನ್ನ ಭೌತಿಕವಾಗಿ ಕಂಡ್ರೂ ನಂಬಿಕೆ ಬರದೇ ಇರೋದು ಮನುಷ್ಯನ ಮೂಲಭೂತ ದೋಷವೇ? ಮಾನಸಿಕ ಆಘಾತ ಅಥವಾ ಭ್ರಮೆ ಅಂತ ಮೇಲ್ನೋಟಕ್ಕೆ ಅನ್ನಿಸೋದು ಸಹಜ. ಅದೇ ವಿಶ್ಲೇಷಣೆಗಳು ಹೇಳೋ ಪ್ರಕಾರ ಇದು ಅದಕ್ಕಿಂತಲೂ ಆಳವಾದ ಮಾನಸಿಕ ಪ್ರಕ್ರಿಯೆ. ಅಂದ್ರೆ ನಾವು ಸಾಮಾನ್ಯವಾಗಿ ಸಂದೇಹ ಅಂದ್ರೆ ಏನೋ ಅರ್ಥವಾಗ್ತಿಲ್ಲ ಅಥವಾ ಮೆದುಳಿನಲ್ಲಿರೋ ಒಂದು ತಾತ್ಕಾಲಿಕ ಗೊಂದಲ ಅನ್ಕೊಳ್ತೀವಿ. ಆದರೆ ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯವೆಂದರೆ ಹೇಳಿ. ಮೂಲ ಪಠ್ಯದ ಆಳವಾದ ಅಧ್ಯಯನದ ಪ್ರಕಾರ ಈ ಸಂದೇಹ ಎನ್ನುವುದು ಕೇವಲ ಒಂದು ಅನಿಶ್ಚಿತತೆ ಅಲ್ಲ. ಇದು ಅಪನಂಬಿಕೆಯ ಹಾದಿಯಲ್ಲಿ ಸಾಗಲು ಮನುಷ್ಯ ಮಾಡುವ ಒಂದು ಸಕ್ರಿಯ ಆಯ್ಕೆ. ಸಕ್ರಿಯ ಆಯ್ಕೆ ಅಂದ್ರೆ ಇಂಗ್ಲಿಷ್ನಲ್ಲಿ ಪಾಸಿಟಿವ್ ಚಾಯ್ಸ್ ಅಂತಾರಲ್ಲ, ಅದಾ? ಹೌದು, ನಿಖರವಾಗಿ. ಇದು ವಿಚಿತ್ರವಾಗಿದೆ. ಅಂದ್ರೆ ಸಂದೇಹ ಅನ್ನೋದು ಕೇವಲ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದ ಒಂದು ದೌರ್ಬಲ್ಯವಲ್ಲ, ಬದಲಿಗೆ ನಾವೇ ಪ್ರಜ್ಞಾಪೂರ್ವಕವಾಗಿ ಮಾಡೋ ಒಂದು ನಿರ್ಧಾರ ಅಂತ ಹೇಳ್ತಿದ್ದೀರಾ? ಹೌದು, ಅದೇ ಸತ್ಯ. ಆದ್ರೆ ಕಣ್ಣೆದುರು ಪುರಾವೆ ಇದ್ದಾಗ ಯಾರಾದ್ರೂ ನಂಬದಿರುವ ನಿರ್ಧಾರವನ್ನ ಯಾಕೆ ಮಾಡ್ತಾರೆ? ಯಾಕಂದ್ರೆ ಸತ್ಯವನ್ನ ಒಪ್ಪಿಕೊಳ್ಳುವುದು ಬಹಳ ಕಷ್ಟದ ಕೆಲಸ. ಮನೋವಿಜ್ಞಾನದಲ್ಲಿ ಕಾಗ್ನೆಟಿವ್ ಡಿಸೋನೆನ್ಸ್ ಎಂಬ ಪರಿಕಲ್ಪನೆ ಇದೆ. ಅಂದ್ರೆ ನಮ್ಮ ನಂಬಿಕೆಗಳಿಗೂ ವಾಸ್ತವಕ್ಕೂ ಆಗೋ ಘರ್ಷಣೆ ಅಲ್ವಾ? ಹೌದು. ಕಣ್ಣಿಗೆ ಕಾಣುವ ಪುರಾವೆಗಳು ನಮ್ಮ ಹಿಂದಿನ ನಂಬಿಕೆಗಳಿಗೆ ಅಥವಾ ನಮ್ಮ ಕಂಫರ್ಟ್ ಝೋನ್ಗೆ ತದ್ವಿರುದ್ಧವಾಗಿದ್ದರೆ ಮೆದುಳು ಆ ಹೊಸ ಸತ್ಯವನ್ನ ಸ್ವೀಕರಿಸಲು ನಿರಾಕರಿಸುತ್ತೆ. ಸರಿ, ಇಲ್ಲಿ ಶಿಷ್ಯರ ಮಟ್ಟಿಗೆ ಅದು ಹೇಗೆ ಅನ್ವಯ ಆಗುತ್ತೆ? ಇಲ್ಲಿ ಶಿಷ್ಯರ ಮುಂದಿದ್ದ ಸತ್ಯ ಅತ್ಯಂತ ಕಠಿಣವಾದದ್ದು. ಯೇಸು ನಿಜವಾಗಿಯೂ ದೇವರ ಮಗನೇ ಆಗಿದ್ದರೆ ಮತ್ತು ಅವರು ಹೇಳಿದ ಆ ಮಹಾ ಆದೇಶವನ್ನ ಪಾಲಿಸಲೇಬೇಕು ಎಂದಾದರೆ ಆ ಶಿಷ್ಯರು ತಮ್ಮ ಇಡೀ ಜೀವನವನ್ನ ತ್ಯಾಗ ಮಾಡಬೇಕಾಗುತ್ತೆ. ಪ್ರಾಣದ ಹಂಗು ತೊರೆದು ಪ್ರಪಂಚದಾದ್ಯಂತ ಓಡಾಡಬೇಕಾಗತ್ತೆ. ಹೌದು. ಈ ದೊಡ್ಡ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ಇರುವ ಏಕೈಕ ಸುಲಭ ಮಾರ್ಗವೆಂದರೆ ಕಣ್ಣೆದುರು ನಿಂತಿರುವ ಸತ್ಯವನ್ನ ಸುಳ್ಳು ಎಂದು ಸಂದೇಹಿಸುವುದು. ವಾವ್! ಅಂದ್ರೆ ಕಣ್ಣೆದುರು ಪುರಾವೆಗಳು ಇದ್ರೂ ಮನಸ್ಸು ಆ ಪುರಾವೆಗಳನ್ನ ಒಪ್ಪಿಕೊಳ್ಳಲು ನಿರಾಕರಿಸುವ ಪ್ರಕ್ರಿಯೆ ಇದು. ಖಂಡಿತ. ಇದೊಂದು ಕೆಟ್ಟ ನಿರ್ಧಾರವೇ ಹೊರತು ಕೇವಲ ಅಮಾಯಕ ಗೊಂದಲವಲ್ಲ. ಅಂದ್ರೆ ನಂಬಿದ್ರೆ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗತ್ತೆ ಅನ್ನೋ ಭಯದಿಂದ ಹುಟ್ಟುವ ರಕ್ಷಣಾತ್ಮಕ ಕವಚ ಈ ಸಂದೇಹ. ನಿಖರವಾಗಿ ಹೇಳಿದ್ರಿ. ಇದು ನಿಜಕ್ಕೂ ಕಣ್ಣು ತೆರೆಸುವಂತಹ ಒಳನೋಟ. ನಾವು ದೈನಂದಿನ ಬದುಕಿನಲ್ಲೂ ಕೂಡ ಇದೇ ರೀತಿ ಮಾಡ್ತೀವಿ ಗೊತ್ತಾ? ಹೌದು, ಬೇಕಾದಷ್ಟು ಉದಾಹರಣೆಗಳಿವೆ. ಯಾವುದಾದ್ರೂ ಒಂದು ಕೆಟ್ಟ ಸಂಬಂಧದಲ್ಲಿ ಅಥವಾ ಉದ್ಯೋಗದಲ್ಲಿ ರೆಡ್ ಫ್ಲಾಗ್ಗಳು ಕಣ್ಣೆದುರೇ ಸ್ಪಷ್ಟವಾಗಿ ಕಾಣ್ತಾ ಇದ್ರೂ ಜನರು ಅದನ್ನ ನಿರ್ಲಕ್ಷಿಸ್ತಾರೆ. ಯಾಕೆಂದ್ರೆ ಆ ಸತ್ಯವನ್ನ ಒಪ್ಕೊಂಡ್ರೆ ಸಂಬಂಧ ಮುರಿಬೇಕಾಗತ್ತೆ. ಹೌದು, ಹೊಸ ಜೀವನ ಕಟ್ಟಿಕೊಳ್ಳುವ ಕಷ್ಟದ ಕೆಲಸ ಮಾಡ್ಬೇಕಾಗತ್ತೆ. ಆ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಇದು ನಿಜವಲ್ಲದಿರಬಹುದು ಅಂತೆ ಸಂದೇಹದ ಮೊರೆ ಹೋಗ್ತಾರೆ. ಎಕ್ಸಾಕ್ಟ್ಲಿ. ಈ ಐತಿಹಾಸಿಕ ಘಟನೆಯಲ್ಲಿ ಆ ಮಹಾನ್ ಶಿಷ್ಯರಲ್ಲೇ ಇಂತಹ ಅಪೂರ್ಣ ನಂಬಿಕೆ ಇತ್ತು ಅನ್ನೋದನ್ನ ದಾಖಲಿಸಿರೋದು ವಾಸ್ತವದಲ್ಲಿ ಇಡೀ ಮನುಷ್ಯಕುಲದ ನಿರಂತರ ಸಂದೇಹಗಳನ್ನೇ ಪ್ರತಿಬಿಂಬಿಸ್ತಾ ಇದೆ. ಖಂಡಿತ. ಯಾರು ದೇವರನ್ನ ಅತ್ಯಂತ ಹತ್ತಿರದಿಂದ ನೋಡಿದ್ರೂ ಅವರಲ್ಲೇ ಸಂದೇಹ ಇತ್ತು ಅನ್ನೋದನ್ನ ಮುಚ್ಚಿಡುವ ಯಾವುದೇ ಪ್ರಯತ್ನ ಇಲ್ಲಿ ನಡೆದಿಲ್ಲ. ಆ ಪ್ರಾಮಾಣಿಕತೆಯೇ ಈ ಪಠ್ಯದ ಅತಿದೊಡ್ಡ ಶಕ್ತಿ. ಯಾರೊಬ್ಬರೂ ಸಂಪೂರ್ಣ ಪರಿಪೂರ್ಣರಲ್ಲ. ನಿಜ. ಪ್ರತಿಯೊಬ್ಬರಲ್ಲೂ ಒಳಿತನ್ನ ಆರಾಧಿಸುವ ಮತ್ತು ಅದೇ ಸಮಯದಲ್ಲಿ ಅದನ್ನ ಪ್ರಶ್ನಿಸುವ ದ್ವಂದ್ವ ಇದ್ದೇ ಇರುತ್ತೆ. ಮಾನವಕುಲದ ಇತಿಹಾಸದುದ್ದಕ್ಕೂ ನಾವಿದನ್ನೇ ನೋಡ್ತೀವಿ. ದೇವರನ್ನ ಆರಾಧಿಸ್ತಲೇ ಸಣ್ಣ ಕಷ್ಟ ಬಂದಾಗ ಆ ಶಕ್ತಿಯ ಅಸ್ತಿತ್ವವನ್ನೇ ಪ್ರಶ್ನಿಸ್ತೇವಿ. ಆದ್ರೆ ಇಲ್ಲೊಂದು ಅತಿ ದೊಡ್ಡ ಬಿಕ್ಕಟ್ಟು ಎದುರಾಗುತ್ತೆ ನಮಗೆ. ಯಾವ ಬಿಕ್ಕಟ್ಟು? ಕಣ್ಣೆದುರು ಸಾಕ್ಷಾತ್ ಪುರಾವೆಗಳಿದ್ದಾಗ್ಲೇ ಸಂದೇಹವೂ ಒಂದು ಸಕ್ರಿಯ ಆಯ್ಕೆಯಾಗಿ ಅಡ್ಡಿಯಾಗ್ತಾ ಇದ್ರೆ, ಯೇಸುವಿನ ಸ್ವರ್ಗರೋಹಣದ ನಂತರ ಭೌತಿಕ ಉಪಸ್ಥಿತಿಯೇ ಇಲ್ಲದಿದ್ದಾಗ ಏನಾಗ್ಬೇಕು? ಭೌತಿಕ ಪುರಾವೆಗಳಿಲ್ಲದೆ ಕೇವಲ ಶೂನ್ಯ ಆಕಾಶವನ್ನ ನೋಡಿಕೊಂಡು ಆ ಶಿಷ್ಯರು ತಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳೋದು ಹೇಗೆ? ಬಹಳ ಆಳವಾದ ಪ್ರಶ್ನೆ ಇದು. ಜಗತ್ತಿನಾದ್ಯಂತ ಆ ನಂಬಿಕೆಯನ್ನು ಪಸರಿಸುವ ಆ ಮಹಾ ಆದೇಶವನ್ನ ಜಾರಿಗೆ ತರೋದು ಹೇಗೆ? ಈ ಪ್ರಶ್ನೆಯಲ್ಲೇ ಇಡೀ ವಿಶ್ಲೇಷಣೆಯ ಅತ್ಯಂತ ಸುಂದರವಾದ ಘಟ್ಟ ಅಡಗಿದೆ. ಭೌತಿಕ ಪುರಾವೆಗಳು ಮನುಷ್ಯನ ಆಳವಾದ ಸಂದೇಹಗಳನ್ನ ಎಂದಿಗೂ ಗುಣಪಡಿಸಲಾರವು. ಅಂದ್ರೆ ಕಣ್ಣಿಗೆ ಕಾಣೋದು ಶಾಶ್ವತ ಅಲ್ಲ ಅಂತನಾ? ಹೌದು. ಕಣ್ಣಿನಿಂದ ನೋಡಿದ್ದನ್ನ ಮನಸ್ಸು ಮರೆಯಬಹುದು ಅಥವಾ ತರ್ಕದ ಮೂಲಕ ಅಲ್ಲಗಳೆಯಬಹುದು.
ಅದಕ್ಕಾಗಿಯೇ ಭೌತಿಕ ಉಪಸ್ಥಿತಿಯ ನಿರ್ಗಮನದ ನಂತರ ಆ ಜಾಗವನ್ನ ಆಂತರಿಕ ಧ್ವನಿಯೊಂದು ಆಕ್ರಮಿಸಿಕೊಳ್ಳುತ್ತೆ. ಆಂತರಿಕ ಧ್ವನಿ. ಹೌದು. ಪಠ್ಯ ಮತ್ತು ವಿಶ್ಲೇಷಣೆಗಳ ಪ್ರಕಾರ ಆ ಭೌತಿಕ ರೂಪವಿಲ್ಲದ ಶೂನ್ಯವನ್ನ ತುಂಬಿದ್ದು ಪವಿತ್ರಾತ್ಮ. ಓ, ಹೋಲಿ ಸ್ಪಿರಿಟ್. ಹೌದು. ಪ್ರಾರ್ಥನೆಯ ಮೂಲಕ ಅವರು ಆಂತರಿಕವಾಗಿ ಮಾರ್ಗದರ್ಶನ ಪಡೆಯಲು ಪ್ರಾರಂಭಿಸ್ತಾರೆ. ಈ ಪವಿತ್ರಾತ್ಮನ ಆಗಮನ ಕೇವಲ ಭಾವನಾತ್ಮಕ ಸಮಾಧಾನವನ್ನಷ್ಟೇ ನೀಡಲಿಲ್ಲ. ಮತ್ತೇನ್ ಮಾಡ್ತು? ಆ ಶಿಷ್ಯರ ಮನಸ್ಸಿನಲ್ಲಿದ್ದ ಸಂದೇಹದ ಬೇರುಗಳನ್ನ ಸುಟ್ಟು ಹಾಕಲು 3 ನಿಖರವಾದ ವರಗಳನ್ನ ನೀಡಿತು. ಆ 3 ವರಗಳು ಯಾವುದು? ಜ್ಞಾನ, ತಿಳುವಳಿಕೆ ಮತ್ತು ಅರಿವು. ಜ್ಞಾನ, ತಿಳುವಳಿಕೆ, ಅರಿವು. ಒಂದ್ ನಿಮಿಷ. ಮೇಲ್ನೋಟಕ್ಕೆ ಇವೆಲ್ಲವೂ ಒಂದೇ ಅರ್ಥ ಕೊಡುವ ಪದಗಳಂತೆ ಕಾಣ್ತವಲ್ಲ? ಹೌದು. ಭಾಷೆಯ ಮಟ್ಟಿಗೆ ಹಾಗೆ ಅನ್ಸುತ್ತೆ. ಪವಾಡಗಳನ್ನ ನೋಡಿದಾಗಲೂ ಬಾರದ ನಂಬಿಕೆ ಕೇವಲ ಈ 3 ಪದಗಳಿಂದ ಹೇಗೆ ಬಂತು? ಜ್ಞಾನ ಅಂದ್ರೆ ಕೇವಲ ಮಾಹಿತಿ ಅಲ್ವೇ? ಆ ಮಾಹಿತಿ ಶಿಷ್ಯರಿಗೆ ಮೊದಲೇ ಇತ್ತಲ್ವೇ? ಮೇಲ್ನೋಟಕ್ಕೆ ಒಂದೇ ಅನ್ಸಿದ್ರೂ ಮನೋವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಇವು 3 ಬೇರೆ ಬೇರೆ ಹಂತಗಳು. ಸರಿ, ಅದನ್ನ ಸ್ವಲ್ಪ ವಿವರಿಸ್ತೀರಾ? ಮೊಟ್ಟಮೊದಲನೇದು ಜ್ಞಾನ ಅಂದ್ರೆ ನಾಲೆಡ್ಜ್. ಇದು ಕೇವಲ ಮಾಹಿತಿ ಅಥವಾ ಕಚ್ಚಾ ದತ್ತಾಂಶ. ಯೇಸುಸ್ವಾಮಿ ಏನ ಬೋಧಿಸಿದ್ರು, ಯಾವ ಪವಾಡ ಮಾಡಿದ್ರು ಎಂಬ ನೆನಪುಗಳೇ ಜ್ಞಾನ. ಸರಿ, ಕೇವಲ ಇನ್ಫಾರ್ಮೇಷನ್. ಆದ್ರೆ ಕೇವಲ ಮಾಹಿತಿ ಮನುಷ್ಯನನ್ನ ಬದಲಾಯಿಸುವುದಿಲ್ಲ. ಅದಕ್ಕೆ ಎರಡನೇ ಹಂತ ಬೇಕು, ತಿಳುವಳಿಕೆ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್. ಓಕೆ. ಇದು ಬಿಡಿಬಿಡಿಯಾನ ಮಾಹಿತಿಗಳ ನಡುವೆ ಸಂಪರ್ಕ ಕಲ್ಪಿಸುವ ಪ್ರಕ್ರಿಯೆ. ಯೇಸು ಯಾಕೆ ಶಿಲುಬೆಗೇರಬೇಕಾಯಿತು, ಹಳೆಯ ಪ್ರವಚನೆಗಳಿಗೂ ಈಗ ನಡೆದ ಘಟನೆಗಳಿಗೂ ಏನು ಸಂಬಂಧ ಎಂಬುದರ ಒಳಾರ್ಥವನ್ನ ಗ್ರಹಿಸುವುದೇ ತಿಳುವಳಿಕೆ. ಅಂದ್ರೆ ಜ್ಞಾನವು ಏನು ನಡೆಯಿತು ಎಂದು ಹೇಳಿದ್ರೆ, ತಿಳುವಳಿಕೆ ಅದು ಯಾಕೆ ನಡೆಯಿತು ಎಂದು ಹೇಳುತ್ತೆ ಅಲ್ವಾ? ನಿಖರವಾಗಿ. ಆದರೆ ಅಷ್ಟಕ್ಕೆ ಮುಗಿಯೋದಿಲ್ಲ. ಯಾರಿಗಾದ್ರೂ ಏನಾಯ್ತು, ಯಾಕಾಯ್ತು ಅಂತ ಗೊತ್ತಿದ್ರೂ ಅವರು ಸಂದೇಹದ ಮೊರೆ ಹೋಗ್ಬೋದು. ಹೌದು, ನಮ್ಮ ದೈನಂದಿನ ಜೀವನದಲ್ಲೂ ಹಾಗೆ ಆಗತ್ತೆ. ಇಲ್ಲಿ 3ನೇ ಮತ್ತು ಅತ್ಯಂತ ಪ್ರಬಲವಾದ ವರ ಪ್ರವೇಶಿಸುತ್ತೆ, ಅರಿವು ಅಂದ್ರೆ ವಿಸ್ಡಮ್. ಅರಿವು ಅಂದ್ರೆ ಕೇವಲ ಬುದ್ಧಿಗೆ ಸಂಬಂಧಪಟ್ಟಿದ್ದ? ಇಲ್ಲ, ಇದು ಕೇವಲ ಬುದ್ಧಿಗೆ ಸೀಮಿತವಾದದ್ದಲ್ಲ. ಇದು ಸತ್ಯವನ್ನ ಸಂಪೂರ್ಣವಾಗಿ ಅರಗಿಸಿಕೊಂಡು ಆ ಸತ್ಯದ ಆಧಾರದ ಮೇಲೆ ಬದುಕಲು ಪ್ರಾರಂಭಿಸುವ ಹಂತ. ವಾವ್! ಅಂದ್ರೆ ಇಂಟರ್ನಲೈಸ್ ಮಾಡ್ಕೊಳ್ಳೋದು? ಹೌದು. ಅರಿವು ಮೂಡಿದಾಗ ಹೊರಗಿನಿಂದ ಯಾವ ಭೌತಿಕ ಪುರಾವೆಯ ಅಗತ್ಯವೂ ಇರೋದಿಲ್ಲ. ಸತ್ಯವು ಅವರದೇ ಆಂತರಿಕ ಅಸ್ತಿತ್ವದ ಭಾಗವಾಗಿ ಬಿಡುತ್ತೆ. ಓ, ಅರ್ಥ ಆಯ್ತು. ಪವಿತ್ರಾತ್ಮನ ಮೂಲಕ ದೊರೆತ ಈ ಅರಿವು ಶಿಷ್ಯರು ತಾವು ಭೌತಿಕವಾಗಿ ಕಣ್ಣಿನಿಂದ ನೋಡಿದ್ದಕ್ಕಿಂತಲೂ ಹೆಚ್ಚು ಗಾಢವಾಗಿ ಸತ್ಯವನ್ನ ನಂಬುವಂತೆ ಮಾಡಿತು. ಈ ಪ್ರಕ್ರಿಯೆಯನ್ನ ನೀವು ವಿವರಿಸ್ತಾ ಇದ್ರೆ ನನಗೊಂದು ಅತ್ಯಂತ ಸರಳವಾದ ದೈನಂದಿನ ಉದಾಹರಣೆ ಹೊಳಿತಾ ಇದೆ. ಹೇಳಿ, ಕೇಳೋಣ. ಇದು ಹೇಗಿದೆ ಅಂದ್ರೆ, ತರಗತಿಯಲ್ಲಿ ಒಬ್ಬ ಅತ್ಯುತ್ತಮ ಶಿಕ್ಷಕರು ವಿದ್ಯಾರ್ಥಿಯ ಪಕ್ಕದಲ್ಲೇ ಕುಳಿತು ಒಂದು ಅತ್ಯಂತ ಕಷ್ಟಕರವಾದ ಗಣಿತದ ಲೆಕ್ಕವನ್ನ ಬಿಡಿಸಿ ಹೇಳ್ಕೊಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಆ ಶಿಕ್ಷಕರು ಪಕ್ಕದಲ್ಲಿದ್ದಾಗ ವಿದ್ಯಾರ್ಥಿಗೆ ಎಲ್ಲವೂ ಅರ್ಥವಾದಂತೆ ಅನಿಸುತ್ತೆ, ಒಂದು ರೀತಿಯ ಭದ್ರತೆ ಇರುತ್ತೆ. ಇದು ಭೌತಿಕ ಉಪಸ್ಥಿತಿ. ಹೌದು, ಕಣ್ಣಿಗೆ ಕಾಣೋ ಧೈರ್ಯ. ಆದರೆ ಪರೀಕ್ಷಾ ಕೊಠಡಿಗೆ ಹೋದಾಗ ಶಿಕ್ಷಕರು ಪಕ್ಕದಲ್ಲಿರೋದಿಲ್ಲ. ಆಗ ಬರುವ ಅಂಜಿಕೆ ಮತ್ತು ಸಂದೇಹವೇ ಆ ಬೆಟ್ಟದ ಮೇಲೆ ಶಿಷ್ಯರಿಗೆ ಆದದ್ದು. ಅತ್ಯದ್ಭುತವಾದ ಹೋಲಿಕೆ. ಆದರೆ ಆ ವಿದ್ಯಾರ್ಥಿ ಶಿಕ್ಷಕರು ಹೇಳಿಕೊಟ್ಟ ಕೇವಲ ಮಾಹಿತಿಯನ್ನ ಅಂದ್ರೆ ಜ್ಞಾನವನ್ನ ಮಾತ್ರ ನೆನ್ಪಿಟ್ಕೊಳ್ದೆ ಆ ಸೂತ್ರ ಹೇಗೆ ಕೆಲಸ ಮಾಡುತ್ತೆ ಎಂಬ ಲಾಜಿಕ್ ಅನ್ನ ಅಂದ್ರೆ ತಿಳುವಳಿಕೆಯನ್ನ ಗ್ರಹಿಸಿ ಕೊನೆಗೆ ಆ ಜ್ಞಾನವನ್ನ ಸಂಪೂರ್ಣವಾಗಿ ಅರಗಿಸಿಕೊಂಡಾಗ ಅದೇ ಅರಿವು. ಹೌದು, ಪರೀಕ್ಷಾ ಕೊಠಡಿಯಲ್ಲಿ ಶಿಕ್ಷಕರು ಭೌತಿಕವಾಗಿ ಇಲ್ದಿದ್ರೂ ಆ ಶಿಕ್ಷಕರ ಧ್ವನಿ ವಿದ್ಯಾರ್ಥಿ ಒಳಗಿನಿಂದಲೇ ಮಾರ್ಗದರ್ಶನ ನೀಡುತ್ತೆ. ಭೌತಿಕ ಶಿಕ್ಷಕರು ಆಂತರಿಕ ಧ್ವನಿಯಾಗಿ ಬದಲಾಗ್ತಾರೆ. ನಿಜಕ್ಕೂ ಪವಿತ್ರಾತ್ಮದ ಆಗಮನ ಮತ್ತು ಈ ಆಂತರಿಕ ಅರಿವು ಕೂಡ ಇದೇ ರೀತಿಯ ಒಂದು ಶಾಶ್ವತವಾದ ಪರಿವರ್ತನೆ ಅನಿಸ್ತಾ ಇದೆ. ಆ ಹೋಲಿಕೆ ಈ ಇಡೀ ತಾತ್ವಿಕ ಪರಿಕಲ್ಪನೆಯನ್ನ ಬಹಳ ಸುಲಭವಾಗಿ ಕಟ್ಟಿಕೊಡುತ್ತೆ. ಭೌತಿಕ ಉಪಸ್ಥಿತಿ ಎಷ್ಟೇ ಪ್ರಬಲವಾಗಿದ್ರೂ ಅದು ತಾತ್ಕಾಲಿಕ ಧೈರ್ಯವನ್ನ ಮಾತ್ರ ನೀಡುತ್ತೆ. ಹೌದು. ಸ್ವಲ್ಪ ದೂರ ಹೋದ ತಕ್ಷಣ ಮನಸ್ಸು ತರ್ಕ ಮತ್ತು ಸಂದೇಹದ ಜಾಲಕ್ಕೆ ಬೀಳುತ್ತೆ. ಆದರೆ ಆಂತರಿಕ ಜ್ಞಾನ, ತಿಳುವಳಿಕೆ ಮತ್ತು ಅರಿವು ಮಾತ್ರ ಶಾಶ್ವತವಾದ ನಂಬಿಕೆಯನ್ನ ಸೃಷ್ಟಿಸುತ್ತೆ. ಖಂಡಿತ. ಬಾಹ್ಯ ಪವಾಡಗಳಿಗಿಂತ ಆಂತರಿಕ ಪರಿವರ್ತನೆ ಮತ್ತು ಅರಿವು ಹೆಚ್ಚು ಪ್ರಬಲವಾದದ್ದು. ಆ ಶಿಷ್ಯರು ಜಗತ್ತನ್ನೇ ಬದಲಾಯಿಸುವಂತಹ ಶಕ್ತಿಯನ್ನ ಪಡೆದುಕೊಂಡದ್ದು ತಾವು ನೋಡಿದ ಪವಾಡಗಳಿಂದಲ್ಲ, ಮತ್ತಿನ್ನೆದರಿಂದ? ಬದಲಾಗಿ ತಮ್ಮೊಳಗಿನ ಸಂದೇಶವನ್ನ ಈ ಆಂತರಿಕ ಅರಿವಿನಿಂದ ಸುಟ್ಟು ಹಾಕಿದಾಗ. ಒಟ್ಟಾರೆಯಾಗಿ ಇದರ ಅರ್ಥವೇನು?
ಗಲಿಲೆಯದ ಬೆಟ್ಟದ ಮೇಲಿನ ಆ ಭೌತಿಕ ವಿದಾಯದ ಸನ್ನಿವೇಶದಿಂದ ನಾವು ಸಾಕಷ್ಟು ವಿಷಯಗಳನ್ನ ನೋಡಿದೆವು. ಹೌದು, ಸಾಕಷ್ಟು ಆಳವಾದ ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಅಲ್ಲಿ ಆರಾಧನೆಯ ಜೊತೆಗೆ ಹುಟ್ಟಿಕೊಂಡ ಆಘಾತಕಾರಿ ಸಂದೇಹವನ್ನ ವಿಶ್ಲೇಷಿಸಿದೆವು. ಸಂದೇಹ ಎನ್ನುವುದು ಕೇವಲ ಗೊಂದಲವಲ್ಲ, ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಮನುಷ್ಯ ಮಾಡುವ ಸಕ್ರಿಯ ಆಯ್ಕೆ ಎನ್ನುವ ಮನೋವೈಜ್ಞಾನಿಕ ಸತ್ಯವನ್ನ ಅರಿತೆವು. ನಿಜ. ಕೊನೆಯಲ್ಲಿ ಕಣ್ಣಿಗೆ ಕಾಣುವ ಭೌತಿಕ ಪುರಾವೆಗಳಿಗಿಂತಲೂ ಒಳಗಿನಿಂದ ಸಿಗುವ ಆಂತರಿಕ ಜ್ಞಾನ, ತಿಳುವಳಿಕೆ ಮತ್ತು ಅರಿವು ಹೇಗೆ ಹೆಚ್ಚು ಶಾಶ್ವತವಾದ ನಂಬಿಕೆಯನ್ನ ಹುಟ್ಟುಹಾಕುತ್ತೆ ಎಂಬುದನ್ನ ಅರ್ಥಮಾಡಿಕೊಂಡೆವು. ಇಲ್ಲಿರುವ ಮತ್ತೊಂದು ಪ್ರಮುಖವಾದ ಪಾಠವೆಂದರೆ ಪ್ರಾಮಾಣಿಕತೆ. ಆ 11 ಮಂದಿ ಶಿಷ್ಯರ ಕಥೆ ಇಂದಿಗೂ ಪ್ರಸ್ತುತವಾಗಿರಲು ಕಾರಣವೇ ಅವರಲ್ಲಿದ್ದ ಸಂದೇಹದ ಪ್ರಾಮಾಣಿಕ ದಾಖಲಾತಿ. ಹೌದು, ಅದನ್ನ ಮುಚ್ಚಿಡೋ ಪ್ರಯತ್ನ ಮಾಡಿಲ್ಲ. ನಮ್ಮಲ್ಲಿರುವ ನಂಬಿಕೆಯ ಕೊರತೆಯನ್ನು ಮುಚ್ಚಿಡೋದಕ್ಕಿಂತ ಅದನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳೋದೇ ನಿಜವಾದ ಜ್ಞಾನ ಮತ್ತು ಅರಿವನ್ನ ಪಡೆಯುವ ಮೊದಲ ಮೆಟ್ಟಿಲು. ನಾವು ಕೂಡ ನಮ್ಮೊಳಗಿನ ದ್ವಂದ್ವಗಳನ್ನ ಒಪ್ಕೊಂಡಾಗಲೇ ಆಂತರಿಕ ಅರಿವಿನ ಬೆಳಕಿಗೆ ಜಾಗ ಸಿಗೋದು. ಖಂಡಿತ. ಇದು ಬದುಕಿನ ಪ್ರತಿಯೊಂದು ಹಂತಕ್ಕೂ ಅನ್ವಯವಾಗುವ ಸತ್ಯ. ಸರಿ, ಈ ಆಳವಾದ ವಿಶ್ಲೇಷಣೆಯ ಕೊನೆಯಲ್ಲಿ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಹೊಸ ಆಲೋಚನೆಯನ್ನ ಇಲ್ಲಿ ಬಿಟ್ಹೋಗುವುದು ಸೂಕ್ತ ಎನಿಸ್ತಿದೆ. ಹೇಳಿ, ಆ ಆಲೋಚನೆ ಏನು? ಇದನ್ನೊಮ್ಮೆ ಯೋಚಿಸಿ. ಆ 11 ಜನ ಶಿಷ್ಯರು ಸತ್ತವರು ಎದ್ದು ಬಂದಿದ್ದನ್ನ ನೋಡಿದ್ರು, ಭೌತಿಕ ಪವಾಡಗಳನ್ನ ಸ್ಪರ್ಶಿಸಿ ಕಣ್ಣಾರೆ ಕಂಡ್ರು. ಹೌದು. ಅಷ್ಟೆಲ್ಲಾ ಸ್ಪಷ್ಟವಾದ ಭೌತಿಕ ಪುರಾವೆಗಳನ್ನ ಕಂಡ ಆ ಮೂಲ ಶಿಷ್ಯರೇ ಆ ಅಂತಿಮ ಕ್ಷಣದಲ್ಲಿ ಸಂದೇಹ ಪಡಬಹುದಾದ್ರೆ, ಇಂದು 100 ವರ್ಷಗಳ ನಂತರ ಯಾವುದೇ ಭೌತಿಕ ಪವಾಡಗಳನ್ನ ಕಣ್ಣಾರೆ ಕಾಣದೆ ಕೇವಲ ಆಂತರಿಕ ಅರಿವು, ಜ್ಞಾನ ಮತ್ತು ವಿವೇಕದ ಆಧಾರದ ಮೇಲೆ ಮಾತ್ರವೇ ಸಂಪೂರ್ಣ ನಂಬಿಕೆ ಇಟ್ಟು ಬದುಕುತ್ತಿರುವ ಆಧುನಿಕ ಕಾಲದ ಸಾಮಾನ್ಯ ಮನುಷ್ಯನ ನಂಬಿಕೆಯು ವಾಸ್ತವವಾಗಿ ಆ ಬೆಟ್ಟದ ಮೇಲಿದ್ದ ಶಿಷ್ಯರ ನಂಬಿಕೆಗಿಂತಲೂ ಹೆಚ್ಚು ಪ್ರಬಲವಾದ, ಹೆಚ್ಚು ಪಕ್ವವಾದ ಮತ್ತು ಶ್ರೇಷ್ಠವಾದ ನಂಬಿಕೆ ಆಗಿರಬಹುದೇ? ಇದು ನಿಜಕ್ಕೂ ನಮ್ಮನ್ನ ಆಳವಾದ ಯೋಚನೆಗೆ ದೂಡುವಂತಹ ಪ್ರಶ್ನೆ. ಭೌತಿಕ ಪುರಾವೆಗಳ ಆಸರೆಯಿಲ್ಲದೆ ಕೇವಲ ಒಳಧನಿಯನ್ನ ನಂಬಿ ನಡೆಯುವ ಮನುಷ್ಯನ ಅರಿವು ಕಣ್ಣಾರೆ ಕಂಡ ಪವಾಡಗಳಿಗಿಂತಲೂ ಮಿಗಿಲಾದದ್ದೇ. ಈ ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಕಣ್ಣಿಗೆ ಕಾಣುವ ಪುರಾವೆಗಳಿಗಿಂತ ಒಳಗಿನ ಅರಿವು ಸದಾ ದಾರಿದೀಪವಾಗಿರಲಿ. ಮತ್ತೆ ಸಿಗೋಣ. ನಮಸ್ಕಾರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.